ಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಬೃಹತ್ ತಾರತಮ್ಯ ಸಂಧಿಯನ್ನು ನೋಡ್ತಾ ಇದ್ವಿ. ಅದರಲ್ಲಿ 20 ಪದ್ಯಗಳಾಗಿದೆ. 21ನೇ ಪದ್ಯದಿಂದ ಹೇಳ್ತೇನೆ. ನೀಲ ದೃಷ್ಟದ್ಯುಮ್ನ ಲವ ಈ ಲೀಲಾಹಾನನ ರೂಪಗಳು ಭೃಗು ಕಾಲಲಿಗೊದ್ದದ್ದರಿಂದ ಹರಿಯ ವ್ಯಾಧ ನೆನೆಸಿದನು. 7 ಋಷಿಗಳಿಗುತ್ತಮರು ಮುನಿ ಮೌಳಿ ನಾರದ ಗಧಮ ಮೂವರು ಗಾಳಿಯುತ ಪ್ರಹ್ಲಾದ ಬಾಲಿಕರಾಯ ನೆನೆಸಿದನು. 3 ಅಗ್ನಿ ಅವತಾರಗಳು. ನೀಲ ತ್ರೇತಾಯುಗದಲ್ಲಿ ಶ್ರೀರಾಮದೇವರ ಸೇವೆಗೋಸ್ಕರವಾಗಿ ನೀಲ ಎಂಬ ವಾನರರಾಗಿ ಅಗ್ನಿದೇವರು ಅವತಾರ ತೆಗೆದುಕೊಳ್ತಾರೆ. ಲವ ಶ್ರೀರಾಮ ಮತ್ತು ಸೀತಾದೇವಿಯಲ್ಲಿ ಅವತರಿಸಿದ ಲವ ಅಗ್ನಿಯ ಅವತಾರ. ದೃಷ್ಟದ್ಯುಮ್ನ ದ್ವಾಪರದಲ್ಲಿ ದೃಪದರಾಜನ ಯಜ್ಞಕುಂಡದಲ್ಲಿ ಅವತರಿಸಿದ ಅವತಾರ ಇದು. ಈ 3 ಲೇಲಿಹಾನ ರೂಪಗಳು. ಈ ರೀತಿಯಾಗಿ 2 ನಾಲಿಗೆಯುಳ್ಳುವಂತಹ ಅಗ್ನಿಗೆ 2 ನಾಲಿಗೆಗಳಿರುವುದರಿಂದ ಲೇಲಿಹಾನ ಅಂತ ಕರೀತಾರೆ. ಇವನಿಗೆ ಈ ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಭೃಗು ಋಷಿಗಳು ಹರಿ ಸರ್ವೋತ್ತಮನೆಂದು ಲೋಕ ಜನರಿಗೆ ತೋರಿಸಲು ವಿಷ್ಣುವಿಗೆ ವಕ್ಷಸ್ಥಳದಲ್ಲಿ ತನ್ನ ಕಾಲಿಗೆ ಒದ್ದದ್ದಕ್ಕೆ ವ್ಯಾಧನಾಗಿ ಜನ್ಮ ತಾಳಿದ್ದಾರೆ. ಈ 3 ಅಗ್ನಿ, ಭೃಗು, ಪ್ರಸೂತಿ ಈ ರೀತಿಯಾಗಿದ್ದಾರೆ. ಈ 7 ಋಷಿಗಳಿಗೆ ಉತ್ತಮರು. 7 ಋಷಿಗಳಿಗೆ ಇವರು ಶ್ರೇಷ್ಠರಾಗಿದ್ದಾರೆ. ಮುನಿ ಮೌಳಿ ನಾರದ ಗಧಮ ಮನನಶೀಲರಾಗಿರುವಂತಹ ದೇವರ್ಷಿಗಳಾಗಿರುವಂತಹ ನಾರದರಿಗೆ ಕಡಿಮೆಯಾಗಿದ್ದಾರೆ ಇವರು 3 ಜನ. ಅಗ್ನಿ, ಭೃಗು, ಪ್ರಸೂತಿ. ಗಾಳಿಯುತ ವಾಯುವೇಷಾಯುಕ್ತನಾದ ಪ್ರಹ್ಲಾದ ಹಿರಣ್ಯಕಶಿಪು ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪಿನಲ್ಲಿ ಜನಿಸಿದಂತಹ ಪ್ರಹ್ಲಾದ ರಾಜರೇ ದ್ವಾಪರದಲ್ಲಿ ಬಾಲ್ಹಿಕರಾಯನಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಮುಂದಿನ ಪದ್ಯದಲ್ಲಿರುವುದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಯಾರು ಯಾವ ಅವತಾರ ಅಂತ ತಿಳಿದುಕೊಂಡು ಆ ರೀತಿಯಾಗಿ ಮಾಡಿರಿ ಅಂಥೇಳಿ ಅದಕ್ಕೆ ಬೃಹತ್ ತಾರತಮ್ಯ ಅಂತ ಹೇಳಿದ್ರು. ಮೊದಲು ಸ್ವಲ್ಪ ಹೇಳಿದರು ಆರೋಹಣ ಅವರೋಹಣದಲ್ಲಿ. ಈಗ ಬೃಹತ್ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಅಗ್ನಿಯೇ ನೀಲನಾಮಕನಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಅವನೇ ದೃಷ್ಟದ್ಯುಮ್ನಾಗಿದ್ದಾನೆ. ಸೀತಾದೇವಿಯಲ್ಲಿ ಲವನಾಗಿ ಹುಟ್ಟಿದ್ದಾನೆ. ಆಮೇಲೆ ಭೃಗು ಋಷಿಗಳೇ ವ್ಯಾಧನಾಗಿ ಇದು ಮಾಡಿದ್ದಾರೆ. ಭೃಗು, ಅಗ್ನಿ, ಪ್ರಸೂತಿ ಇವರು ಇದಾಗಿದ್ದಾರೆ. ಒಂದೇ ಇದರಲ್ಲಿದ್ದಾರೆ. ಪ್ರಹ್ಲಾದ ಭಗವತ್ಪ್ರಿಯನಾಗಿದ್ದಾನೆ. ಅವನಲ್ಲಿ ವಾಯುದೇವರ ಆವೇಶ ಇದೆ. ಅವನೇ ಮುಂದೆ ಪ್ರತೀಪನ ಪುತ್ರನಾಗಿ ಬಾಲ್ಹಿಕರಾಜನಾಗಿದ್ದಾನೆ. ರಾಮನಾಮ ನಾಲಿಗೆಯಲ್ಲಿ ಸದಾ ಕುಣಿಯುತ್ತಿದ್ದರಿಂದ ಲೇಲಿಹಾನ ಎಂದು ಅಗ್ನಿಪುತ್ರನಾದ ಅವನಿಗೆ ಕರಿತಾ ಇದ್ದಾರೆ. ಲವ ಅಂತ ಹೆಸರು ಅನ್ವರ್ಥಕವಾಗಿ. ಭೃ ಅಂದರೆ ಶೀಘ್ರವಾಗಿ, ಗ ಅಂದರೆ ಗಮನವುಳ್ಳವರು. ಭೃಗು ಋಷಿಗಳು ಅಂದರೆ ಕಾರ್ಯಕ್ಕಾಗಿ, ಪರಮಾತ್ಮನ ಕಾರ್ಯಕ್ಕಾಗಿ ತ್ವರೆಯಿಂದ ವೇಗದಿಂದ ಹೋಗುವರಿಂದ ಅವರಿಗೆ ಭೃಗು ಅಂತ ಕರೀತಾರೆ. ಜನಪ ಕರ್ಮಜರೊಳಗೆ ನಾರದ ಮುನಿ ಅನುಗ್ರಹದ ಬಲದಿ ಪ್ರಹ್ಲಾದನಳ ಭೃಗು ದಾಕ್ಷಾಯಣರಿಗೆ ಸಮನೆನೆಸಿಕೊಂಬ. ಮನುವಿವಸ್ವಾನ್ಗಾಧಿಜೇರ್ವರು ಅನಳೆಗಿಂತಲೇ ಕಿಂಚಿದಾಧಮ ಎಣೆಯೆನಿಸರು 7 ಋಷಿಗಳಿಗೆ ಎಲ್ಲ ಕಾಲದಲ್ಲೇ. ಜನಪ ಕರ್ಮಜರೊಳಗೆ ಅಂತ ಹೇಳ್ತಾರೆ. ಕರ್ಮಜ ದೇವತೆಗಳಲ್ಲಿ ಕಕ್ಷೆಯಲ್ಲಿರುವಂತಹ 100 ಜನ ರಾಜರೊಳಗೆ ಪ್ರಹ್ಲಾದ ಅಂದರೆ ಪ್ರಕರ್ಷದಿಂದ ಆಹ್ಲಾದಕರನಾಗಿರುವಂತಹ ಪ್ರಹ್ಲಾದ ರಾಜನು ನಾರದ ಮುನಿ ಅನುಗ್ರಹದಿಂದ, ದೇವ ಋಷಿಗಳಾಗಿರುವಂತಹ ನಾರದರ ಸದುಪದೇಶದಿಂದಲೂ ಮತ್ತು ಅವರ ಅನುಗ್ರಹದಿಂದಲೂ ಪ್ರಹ್ಲಾದರಲ್ಲಿ ನಿತ್ಯ ವಾಯುವೇಷವಿದ್ದ ಕಾರಣ ಮತ್ತು ನಾರದರ ಉಪದೇಶ ಬಲದಿಂದ
ಅನಳ ಅಂದರೆ ಅಗ್ನಿ, ಭೃಗು ಋಷಿಗಳು, ದಾಕ್ಷಾಯಿಣಿ ದಕ್ಷ ಪದೇಶ್ವರನ ಹೆಂಡತಿಯಾಗಿರುವಂಥ ಪ್ರಸೂತಿ ದೇವಿ ಇವರಿಗೆ ಸಮನೆನೆಸಿಕೊಂಬ ಸರಿಸಮಾನನಾಗಿದ್ದಾನೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಮನು ವೈವಸ್ವತ ಮನು ಮತ್ತು ಗಾಧಿರಾಜನ ಪುತ್ರನಾಗಿರುವಂಥ ವಿಶ್ವಾಮಿತ್ರ ಋಷಿಗಳು ಅನ್ನಳಿಗಿಂತಲೇ ಕಿಂಚಿದಾಧಮ ಅಜ್ಞಾದಿಗಳಿಗಿಂತ ಕಿಂಚಿತ್ ಕಡಿಮೆಯವರಾಗಿದ್ದಾರೆ. ಸಪ್ತ ಋಷಿಗಳೆಲ್ಲ ಎಣೆಸುವರು ಸಪ್ತ ಋಷಿಗಳೆಲ್ಲ ಸೃಷ್ಟಿಯಲ್ಲಿ ಮೂಲದಲ್ಲಿಯೂ ವಸಿಷ್ಠಾದಿ 7 ಮಂದಿ ಋಷಿಗಳು ವೈವಸ್ವತ ಮನು ವಿಶ್ವಾಮಿತ್ರರಿಬ್ಬರು ಸಮಾನರೆನಿಸಿಕೊಳ್ಳುತ್ತಾರೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಮೊದಲೇ ಹೇಳಿದ್ದೇನೆ, ತಾರತಮ್ಯ ತಿಳಿದುಕೊಂಡು ಸರಿಯಾಗಿ ಆಯಾ ದೇವತೆಗಳನ್ನು ಋಷಿಗಳನ್ನು ಪೂಜೆ ಮಾಡಿದಾಗ ಅವರಿಗೂ ಸಂತೋಷ ಆಗುತ್ತೆ, ಅವರ ಅಂತರ್ಗತ ಆ ಪರಮಾತ್ಮನಿಗೂ ಸಂತೋಷ ಆಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಕಮಲ ಸಂಭವ ಭವರಣಿಪ ಸಂಯಮಿ ಮರೀಚಿ ಅತ್ರಿ ಅಂಗಿರ ಸುಮತಿ ಪುಲಹ ಕೃತವಶಿಷ್ಟ ಪುಲಸ್ತ್ಯ ಮುನಿ ಸ್ವಾಹ ರಮಣ ಗಧಮರು ಮಿತ್ರ ನಾಮ ಗಜುಮಣಿ ರಾಹೋ ಯುಕ್ತ ಭೀಷ್ಮಕ ಯಮಳ ರೂಪನು ತಾರನಾಮಕ ನೆನಿಪತ್ರೇತೆಯೊಳು. ಕಮಲ ಸಂಭವ, ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರ ಅವಯಗಳಿಂದ ಹುಟ್ಟಿದ್ದು. ಸಂಯಮಿ, ಇಂದ್ರಿಯ ದಮನ ಮಾಡಿದಂತಹ ಯತಿಗಳು. ಮರೀಚಿ, ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದಂತಹವರು ಮರೀಚಿ ಋಷಿಗಳು. ಜ್ಞಾನವು ಇವರಿಂದಲೇ ಹುಟ್ಟುತ್ತಂತೆ. ಎರಡನೇದು ಅತ್ರಿ ಋಷಿಗಳು, ಬ್ರಹ್ಮನ ಮಾನಸಪುತ್ರರಿವರು. ಆಮೇಲೆ ಅಂಗೇರ, ಬ್ರಹ್ಮದೇವರ ಮುಖದಿಂದ ಉತ್ಪನ್ನರಾದವರು, ವಚನದಿಂದ ಆನಂದರೂಪಿಯಾದ ಪರಮಾತ್ಮನ ಸ್ತೋತ್ರ ಮಾಡುವವರು. ಸುಮತಿ, ಅದಕ್ಕೆ ಇವ್ರಿಗೆ ಸುಮತಿ ಅಂತ ಕರೀತಾರೆ. ನಾಲ್ಕನೆಯವರು ಪುಲಹ, ಬ್ರಹ್ಮದೇವರಿಂದ ಉತ್ಪನ್ನರಾಗಿದ್ದಾರೆ. ಕ್ರತು, ಕ್ರತು ಋಷಿಗಳು ಬ್ರಹ್ಮದೇವರ ಕೈಯಿಂದ ಉತ್ಪನ್ನರಾಗಿ ಈ ಕ್ರತು ಋಷಿಗಳು ಸರ್ವದಾ ಪಂಚಯಜ್ಞಗಳನ್ನು ಮಾಡ್ತಾ ಇರ್ತಾರಂತೆ. ಮಾಡಿ ಪರಮಾತ್ಮನಿಗೆ ಅರ್ಪಿಸುವುದರಿಂದ ಇವರಿಗೆ ಕ್ರತು ಅಂತ ನಾಮ ಬಂದಿದೆ ಅಂತ. ವಸಿಷ್ಠ ಋಷಿಗಳು ಇಷ್ಟನಾಗಿರುವಂತಹ ವಿಷ್ಣುವನ್ನು ವಶ ಮಾಡಿಕೊಳ್ಳುವುದರಿಂದ ಅವರಿಗೆ ವಸಿಷ್ಠ ಅಂತ ಹೆಸರು. ಪುಲಸ್ತ್ಯ, ಏಳನೇವರು ಪುಲಸ್ತ್ಯ, ಬ್ರಹ್ಮದೇವರ ಶ್ರೋತ್ರೇಂದ್ರಿಯದಿಂದ ಉತ್ಪನ್ನರಾದವರು, ಸದಾ ರಾಮಭಕ್ತರೆಂದು ಕರೀತಾರೆ ಅವರಿಗೆ. ಮುನಿ, ಈ 7 ಮಂದಿ ಬ್ರಹ್ಮಪುತ್ರರು ಸ್ವಾಹಾರಮಣ ಗಧಮರು, ಸ್ವಾಹಾದೇವಿಯ ಪತಿಯಾಗಿರುವಂತಹ ಅಗ್ನಿದೇವರಿಗೆ ಕಡಿಮೆಯಾಗಿದ್ದಾರೆ. ಹಿಂದಿನ ಪದ್ಯದಲ್ಲಿ ಹೇಳಿದಂಥ ವಿಶ್ವಾಮಿತ್ರ, ವೈವಸ್ವತ ಮನುಗಳು ಈ 7 ಜನಕ್ಕೆ ಸಮಾನರು. ಇನ್ನು 17ನೇ ಕಕ್ಷೆಯಲ್ಲಿರುವಂತಹ ಮಿತ್ರನಾಮಕ ಸೂರ್ಯ, ನಿವೃತ್ತಿ, ಪ್ರಾಬಹಿ, ತಾರ, ಬೃಹಸ್ಪತ್ಯಾಚಾರ್ಪತಿ ಈ 4 ಜನ. ಇವರಲ್ಲಿ ಮಿತ್ರನಾಮಕ ಸೂರ್ಯ ಇದಾಗಿದ್ದಾರೆ. ಆಮೇಲೆ ತ್ರೇತಾಯುಗದಲ್ಲಿ ತಾರಾನಾಮಕ ಕಪಿಯ ಬೃಹಸ್ಪತಿಯ ಅವತಾರ. ಈ ರೀತಿಯಾಗಿ ಕಪಿ ಹೆಂಡತಿ ತಾರಾದೇವಿಯ ದ್ರೋಣಾಚಾರ್ಯರ ಪತ್ನಿ, ಕೃಪಿಯೇ ತಾರಾದೇವಿಯ ಅವತಾರ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಸರಿಯಾಗಿ ತಿಳಿದುಕೊಂಡು ಆಯಾ ದೇವತೆಗಳ ಋಷಿಗಳ ತಾರತಮ್ಯ, ಅದಕ್ಕೆ ಬೃಹತ್ ತಾರತಮ್ಯ ಅಂತ ಹೇಳಿದ್ರು. ಇದರಲ್ಲಿ ಆರೋಹಣ ಅವರೋಹಣ ಆಗಿತ್ತು. ಬೃಹತ್ ತಾರತಮ್ಯ ಒಬ್ಬರಿಗೆ ಹೇಳ್ತಾರೆ. ಇಲ್ಲಿ ಸಪ್ತರ್ಷಿಗಳಿಗೆ ಇರುವಂತಹ ಒಬ್ಬರಿಗಿರುವಂತಹ ನಾಮವನ್ನು ಹೇಳ್ತಾ ಇದ್ದಾರೆ. ಸಮಸ್ತ ವಿಶ್ವಕ್ಕೆ ಸಜ್ಜನ ವರ್ಗಕ್ಕೆ ಮಿತ್ರರಾದ್ರಿಂದ ವಿಶ್ವಾಮಿತ್ರ ಅಂತ ಅವರಿಗೆ ಹೆಸರು. ಬ್ರಹ್ಮ ನಿರ್ಮಿತ ವಿಶ್ವವನ್ನು ಮಾನಕ್ಕೆ ಅದರಂತೆ ಪ್ರತಿ ವಿಶ್ವ ಮಾಡಿ ಅದರಿಂದ ವಿಶ್ವಾಮಿತ್ರ ಅಂತ ಅವ್ರಿಗೆ ಕರೆದು. ಪರಮ ಇಷ್ಟರೂಪನಾಗಿರುವಂತಹ ಶ್ರೀನಾರಾಯಣನನ್ನು ಭಕ್ತಿಯಿಂದ ತಮ್ಮ ವಶದಲ್ಲಿ ಮಾಡಿಕೊಳ್ಳುವುದರಿಂದ ವಸಿಷ್ಠ ಅಂತ ಅವರಿಗೆ ಹೆಸರು ಬಂತು. ಮರೀಚಿ ಅಂತ ಯಾಕಂದರೆ ಜ್ಞಾನರೂಪಗಳಾದ ಮರೀಚಿ ಅಂದರೆ ಕಿರಣಗಳನ್ನು ಮರೀಚಿ ಶಬ್ದದ ಅರ್ಥ ಕಿರಣ ಅಂತ, ಮುಖದ್ವಾರದಿಂದ ಹೊರಸೋರಿಸುವುದರಿಂದ ಅವರಿಗೆ ಮರೀಚಿ ಅಂತ ಹೆಸರು. ಅತ್ರಿ ಆನಂದರೂಪಿಯಾಗಿರುವಂತಹ ವಿಷ್ಣುವನ್ನು ಯಾವಾಗಲೂ ಈ ವಿಷ್ಣು ಯಾವಾಗಲೂ ಈ ಋಷಿಯನ್ನು ಪರಮಾತ್ಮ ಈ ಋಷಿಯನ್ನು ಸಂರಕ್ಷಣೆ ಮಾಡುವುದರಿಂದ ಇವರಿಗೆ ಅತ್ರಿ ಅಂತ ಹೆಸರು. ಅಂಗಿರ ಅಂತಂದರೆ ಆನಂದಪ್ರದವಾಗಿರುವಂತಹ ವಾಕ್ಯಗಳು ಇವರಿಗೆ ಇರುವುದರಿಂದ ಇವರಿಗೆ ಅಂಗಿರ ಅಂತ ಹೆಸರು ಬಂತು. ಪುಲಹ ಅಂದರೆ ಪರಮಾತ್ಮ ನಿರ್ಮಿಸಿದಂತಹ ಪಾಂಚಭೌತಿಕವಾದ
ಜರಾಯುವಿನಿಂದ ರಕ್ಷಿತವಾದ ಶರೀರವನ್ನು ಹರಿಯ ವಿಷಯದಲ್ಲಿ ಜ್ಞಾನ ಭಕ್ತಿ ಜನಿತವಾದ ಪ್ರಸಾದದಿಂದ ನಾಶ ಮಾಡುವುದರಿಂದ ಪುಲಹ ಅಂತ ಹೆಸರು. ಪುಲಸ್ತ್ಯ ಅಂದರೆ ಸ್ವಯೋಗ್ಯತಾನುಸಾರವಾಗಿ ಜ್ಞಾನಾನಂದಪೂರ್ಣ ಸುಖವನ್ನು ತಡೆ ಮಾಡುವುದರಿಂದ ಅರಿಷಡ್ ವರ್ಗಗಳಿಗೆ ಪುಲಹ ಅಂತ ಹೆಸರು. ಇಂತಹ ಅರಿಷಡ್ ವರ್ಗ ಪುಲವನ್ನು ಭಗವಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಅದನ್ನು ನಾಶ ಮಾಡ್ತಾರೆ. ಅದರಿಂದ ಇದಕ್ಕೆ ಪುಲಸ್ತ್ಯ ಅಂತ ಹೆಸರು. ಮಹಾಯಜ್ಞಗಳನ್ನು ವಿಶೇಷವಾಗಿ ಮಾಡಿ ಸರ್ವದಾ ಅವುಗಳನ್ನು ಪರಮಾತ್ಮನಿಗೆ ಸಮರ್ಪಿಸೋದ್ರಿಂದ ಕೃತು ಅಂತ ಹೇಳಿ ಹೆಸರು ಬಂದಿದೆ. 8ನೇದು ವಿಶ್ವಾಮಿತ್ರ ವಸಿಷ್ಠ ಸಮಾನರಾದಿಂದ ವಿಶ್ವಾಮಿತ್ರ ಶಬ್ದವನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇಷ್ಟೆಲ್ಲ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಆಯಾ ಋಷಿಗಳನ್ನು ದೇವತೆಗಳನ್ನು ಎಲ್ಲರನ್ನ ಪೂಜೆ ಮಾಡಿರಿ. ಅವರ ಅಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಪೂಜೆ ಮಾಡಿರಿ. ಲಕ್ಷ್ಮೀಪತಿಯಾಗಿರೋ ಪರಮಾತ್ಮನ ಪೂಜೆ ಮಾಡಬೇಕು ಅಂತ ಹೇಳಿ ಆ ರೀತಿ ಮಾಡಿದಾಗ ಆ ದೇವತೆಗಳಿಗೂ ಸಂತೋಷ ಆಗುತ್ತೆ, ಋಷಿಗಳಿಗೂ ಸಂತೋಷ ಆಗುತ್ತೆ. ಆ ಪರಮಾತ್ಮನ ಸಂತೋಷಪಟ್ಟು ಅನುಗ್ರಹವನ್ನು ಮಾಡ್ತಾರೆ. ನಿರ್ವೃತಿಗೆರಡವತಾರ ದುರ್ಮುಖ ಹರಯುತ ಘಟೋತ್ಕಚನು ಪ್ರಾವಹಿ ಗುರುಮಡದಿ ತಾರಾಸಮರು ಪರ್ಜನ್ಯ ಗುತ್ತಮರೋ ಕರಿಗರುಳ ಸಂಯುಕ್ತ ಭಗದತ್ತರ ಸುಖಸ್ಥನ ಧನಪರೂಪಗಳೆರಡು ವಿಘ್ನಪ ಚಾರುದೇಶನು ಅಶ್ವಿನಿಗಳು ಸಮ. ನಿವೃತ್ತಿ ನೈಋತ್ಯ ಕೋಣಕ್ಕೆ ಅಧಿಪತಿಯಾಗಿರುವಂತಹ ನಿವೃತ್ತಿಗೆ 2 ಅವತಾರ. ಅವು ಯಾವುದೆಂದರೆ ತ್ರೇತಾಯುಗದಲ್ಲಿ ನಿವೃತ್ತಿಯೇ ದುರ್ಮುಖ ಅಂತ ಮತ್ತು ಕಪಿಯಾಗಿದ್ದಾನೆ. 2ನೇದು ಹರಯುತ ಘಟೋತ್ಕಜನು, ರುದ್ರಾವೇಶಯುಕ್ತನಾದ ಘಟೋತ್ಕಜನು ಹಿಳಂಬೆಯಲ್ಲಿ ಭೀಮಸೇನೆಂದು ಜನಿಸಿದವನು. ಇದೆರಡು ಅವತಾರ ನಿವೃತ್ತಿಗೆ. ಆಮೇಲೆ ಪ್ರಾವಹಿ ಪ್ರವಹದೇವನ ಹೆಂಡತಿಯಾಗಿರುವಂತಹ ಪ್ರಾವಹಿ ಗುರುಮಡದಿ ತಾರಾಸಮರು ಬೃಹಸ್ಪತ್ಯಾಚಾರ್ಯರ ಹೆಂಡತಿಯಾಗಿರುವಂತಹ ತಾರಾದೇವಿಯ ಸಮನಾಗಿದ್ದಾರೆ. ಪರ್ಜನ್ಯ ಗುತ್ತಮರು ಪರ್ಜನ್ಯಕ್ಕೂ ಉತ್ತಮ. ಮುಂದೆ 18ನೇ ಕಕ್ಷೆಯಲ್ಲಿ ಬರುವಂತಹ ಕುಬೇರನ ರೂಪಗಳನ್ನ ಹೇಳ್ತಾರೆ. ಕರಿಗೊರಳ ಸಂಯುಕ್ತ ನೀಲಕಂಠರುದ್ರ ದೇವರ ಆವೇಶಯುಕ್ತನಾಗಿರುವಂತಹ ಭಗದತ್ತೆಂಬ ರಾಜನು ಕಥನ ಧನಪನ ಅವತಾರವೇ ಕಥನಾಮಕ ಕಪಿ ತ್ರೇತೆಯಲ್ಲಿ ಅವತಾರವನ್ನು ತೆಗೆದು. ಹೀಗೆ ಕುಬೇರನಿಗೆ ಭಗದತ್ತ ಕಥ ಅಂಥೇಳಿ 2 ಅವತಾರಗಳು. ವಿಘ್ನಪ ಗಣೇಶಗೆ ಚಾರುದೇಶನನು, ಶ್ರೀಕೃಷ್ಣ ರುಕ್ಮಿಣಿಯ ದೇವಿಯಲ್ಲಿ ಅವತಾರ ಮಾಡಿದ ಗಣೇಶನೇ ಚಾರುದೇಶನಾಗಿದ್ದಾನೆ. ಕುಬೇರ ಗಣೇಶ ಅಶ್ವಿನಿ ದೇವತೆಗಳು, ವಿಕ್ಷಕ್ಸೇನ ವಾಯುಪುತ್ರನಾಗಿದ್ದ ವಿಕ್ಷಕ್ಸೇನ, ಇವು 4 ಜನರು ಸಮರಾಗಿದ್ದಾರೆ. ಇದನ್ನು ಸರಿಯಾಗಿ ತಿಳ್ಕೊಂಡು ಆ ರೀತಿಯಾಗಿ ಆ ದೇವತೆಗಳನ್ನು ಪೂಜೆ ಮಾಡುವಾಗ ಈ ಸರಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಆ ದೇವತೆಗಳ ಅಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಪರಮಾತ್ಮನ ಪೂಜೆ ಮಾಡಿದಾಗ ಆ ದೇವತೆಗಳು ಹೋಗಿ ಪರಮಾತ್ಮನಿಗೆ ಭಾರತೀಯ ರಮಣನಿಗೆ ಪ್ರಾರ್ಥನೆ ಮಾಡ್ತಾರೆ. ಭಾರತೀಯ ರಮಣ ಹೋಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಆರೋಹಣ ಅವರೋಹಣ ಬೃಹತ್ ತಾರತಮ್ಯ ಇಷ್ಟೆಲ್ಲ ತಾರತಮ್ಯವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಸರಿಯಾಗಿ ತಿಳಿದುಕೊಂಡು ಪೂಜೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ದ್ರೋಣ ಧ್ರುವ ದೋಷಾರ್ಕ ಅಗ್ನಿ ಪ್ರಾಣ ದ್ಯುವಿಭಾವಸುಗಳೆಂಟು ಕೃಶಾನುಶ್ರೇಷ್ಠ ದ್ಯುನಾಮವಸು ಭೀಷ್ಮಾರ್ಯ ಬ್ರಹ್ಮಯುತ ದ್ರೋಣ ನಾಮಕ ನಂದ ಗೋಪ ಪ್ರಧಾನ ಅಗ್ನಿಯ ನುಡಿದು 7 ಸಮಾನರೆನಿಪರು ತಮ್ಮೊಳಗೆ ಜ್ಞಾನಾದಿ ಗುಣದಿಂದ. 8 ಜನ ವಸುಗಳು ಯಾರ್ಯಾರು ಅಂದರೆ ದ್ರೋಣ ನಾಮಕ ವಸು, ಧ್ರುವ ನಾಮಕ ವಸು, ದೋಷ ನಾಮಕ ವಸು, ಅರ್ಕನಾಮಕ ವಸು, 5ನೇದು ಅಗ್ನಿನಾಮಕ ವಸು, 6ನೇದು ಪ್ರಾಣನಾಮಕ ವಸು, 7ನೇದು ದ್ಯುನಾಮಕ ವಸು, 8ನೇದು ವಿಭಾವಸು. ಹೀಗೆ 8 ಜನ ವಸುಗಳು 5ನೇ ಪ್ರಧಾನಾಗ್ನಿ 18ನೇ ಕಕ್ಷೆಯಲ್ಲಿ ಬಂದಿದ್ದಾರೆ. ಕೃಶಾನುಶ್ರೇಷ್ಠನಿಗೆ ಅಗ್ನಿ ಅಂತ ಹೆಸರು. ಈ ರೀತಿಯಾಗಿ ಇದರಲ್ಲಿ 7ನೇ ನಾಮಕ ದ್ಯುನಾಮಕ ವಸು ಅವರೇ ಭೀಷ್ಮಾಚಾರ್ಯರ ಅವತಾರ. ಭೀಷ್ಮಾರ್ಯ ಬ್ರಹ್ಮಯುತ ಅವರಲ್ಲಿ ಬ್ರಹ್ಮದೇವರ ಆವೇಶಯುಕ್ತರಾಗಿದ್ದಾರೆ ಭೀಷ್ಮಾಚಾರ್ಯರು. 1ನೇ ದ್ರೋಣನಾಮಕ ವಸು ನಂದಗೋಪನ ಅವತಾರ. ನಂದಗೋಪನಾಗಿ ಮೊದಲನೇ ದ್ರೋಣನಾಮಕ ವಸು ಅವತಾರವನ್ನು ತೆಗೆದುಕೊಂಡರು.
ಉಳಿದು 8 ಜನ ವಸುಗಳ ಅವತಾರ ಹೇಳಿಲ್ಲ. ಪ್ರಧಾನ ಅಗ್ನಿ ಉಳಿದು ಶ್ರೇಷ್ಠ ಮುಖ್ಯನಾಗಿರುವಂತಹ ಅಗ್ನಿದೇವರನ್ನು ಬಿಟ್ಟು ಉಳಿದು 7 ಜನರು ತಮ್ಮೊಳಗೆ ಸಮಾನರಾಗಿದ್ದಾರೆ. ಜ್ಞಾನಾದಿ ಗುಣದಿಂದ ಅಂದರೆ ಜ್ಞಾನ, ಭಕ್ತಿ, ವಿರಕ್ತಿ, ಆನಂದ, ಸಾಧನಕಲ್ಪ ಇತ್ಯಾದಿಗಳಿಂದ ಸಮಾನರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು, ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಆ ಋಷಿಗಳನ್ನು, ದೇವತೆಗಳನ್ನು ಸರಿಯಾಗಿ ತಿಳಿದುಕೊಂಡು ಪೂಜೆ ಮಾಡಿರಿ ಅಂತ ಹೇಳ್ತಾರೆ. ಭೀಮರೈವ ತವ್ಯೋಜ ಜೈಕಪದ ಮಹಾನ್ ಬಹುರೂಪಕನು ಭವ ವಾಮ ಉಗ್ರ ವೃಷಾಕಪಿ ಅಹಿರ್ಬುದ್ಧಿ ಎನಿಸುತಿಹ. ಈ ಮಹಾತ್ಮರ ಮಧ್ಯದಲ್ಲಿ ಉಮಾ ಮನೋಹರ ಉತ್ತಮನು ದಶ ನಾಮಕರು ಸಮರೆ ಎನಿಪುಕೊಂಬರು ತಮ್ಮೊಳಗೆಂದೆಂದು. ಏಕಾದಶ ರುದ್ರರ ನಾಮಗಳನ್ನೇ ಹೇಳ್ತಾ ಇದ್ದಾರೆ. 1ನೇಯವನು ಭೀಮ, 2ನೇದು ರೈವತ, 3ನೇದು ಓಜ, 4ನೇದು ಅಜೈಕಪಾದ, 5ನೇಯವನು ಮಹಾನ್, 6ನೇಯವನು ಬಹುರೂಪ, 7ನೇಯವನು ಭವ, 8ನೇಯವನು ವಾಮ, 9ನೇಯವನು ಉಗ್ರ, 10ನೇಯವನು ವೃಷಾಕಪಿ, 11ನೇಯವನು ಅಹಿರ್ಬುದ್ಧಿ. ಈ ಪ್ರಕಾರ ನಾಮವುಳ್ಳವರಾಗಿದ್ದಾರೆ. ಈ ಮಹಾತ್ಮರ ಮಧ್ಯದಲ್ಲಿ ಎಲ್ಲರೂ ಮಹಾತ್ಮರೇ ಆಗಿದ್ದಾರೆ. ಎಲ್ಲರೂ ಪರಮಾತ್ಮನ ವಿಷ್ಣು ಭಕ್ತರಾದುದರಿಂದ ಇವರಿಗೆ ಮಹಾತ್ಮ ಅಂತ ಕರೀತಾ ಇದ್ದಾರೆ. ಈ ಮಹಿಮೆಯುಕ್ತ ಏಕಾದಶ ರುದ್ರರಲ್ಲಿ ಉಮಾ ಮನೋಹರ, ಉಮಾಪತಿಯಾಗಿರುವಂತಹ, ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಮಹಾರುದ್ರದೇವರು ಉತ್ತಮರು, ಶ್ರೇಷ್ಠರಾಗಿದ್ದಾರೆ. ಉಳಿದು 10 ಜನರು ದಶನಾಮಕರು, ಅಂದರೆ ಉಳಿದು 10 ಜನರು ತಮ್ಮೊಳಗೆ ತಾವು ಸಮರಾಗಿದ್ದಾರೆ. ಏಕಾದಶ ರುದ್ರರಲ್ಲಿ ಪ್ರಧಾನ ರುದ್ರದೇವರನ್ನು ಬಿಟ್ಟು ಉಳಿದ ರುದ್ರದೇವರು ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಭೀಮ ಅನ್ನುವ ಪದ್ಯದಿಂದ. ಅದರಿಂದ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡಿದಾಗ ಆ ದೇವತೆಗಳು ಸಂತೋಷಪಡ್ತಾರೆ. ಆ ದೇವತೆಗಳು ಹೋಗಿ ಭಾರತೀ ರಮಣನಿಗೆ ಹೇಳ್ತಾರೆ, ವಾಯುದೇವರು ಹೋಗಿ ಪರಮಾತ್ಮನಿಗೆ ಹೇಳ್ತಾರೆ. ಪರಮಾತ್ಮ ಸಂತೋಷದಿಂದ ಅನುಗ್ರಹ ಮಾಡ್ತಾರೆ. ಭೂರ್ಯಜೈಕ ಪದಾಹ್ಕಹಿಬುದ್ನುಯಿರೈದು ರುದ್ರಗಣ ಸಂಯುತ ಭೂರಿಶ್ರವನೆಂದೆನಿಪಶಲ ವಿರೂಪಾಕ್ಷನಾಮಕನು. ಸೂರ್ಯಕೃಪ ವಿಷ್ಕಂಬ ಸಹದೇವಾರಣಾಗ್ರಣಿ ಸೋಮದತ್ತನು ತಾರಚಿಸಿದ ದ್ವಿರೂಪಧರೆಯೊಳು ಪತ್ರತಾಪಕನು. ಅಜೈಕಪಾದನೆಂಬುವನು ಭೂರಿನಾಮಕ ರಾಜ. 2ನೇದು ಅಹಿರ್ಬುದ್ಧಿ. ಈ 5 ರುದ್ರಗಣ ಸಂಯುಕ್ತ 10 ಜನ ರುದ್ರಗಣ ಆವೇಶಯುಕ್ತನಾದವನು ಭೂರಿಶ್ರವ ಅನ್ನುವಂಥ ರಾಜ. ನೋಡ್ರಿ, ಆಮೇಲೆ ಹೇಳ್ತಾರೆ ವಿರೂಪಾಕ್ಷ ನಾಮಕ ರುದ್ರ ಶಲ ಎಂಬ ರಾಜನ ಅವತಾರ. ವಿಷ್ಕಂಭ ನಾಮಕ ರುದ್ರನ ಅವತಾರ ಸೂರ್ಯ ಕೃಪಾಚಾರ್ಯ. ಪತ್ರತಾಪಕ ರುದ್ರರು ತಾರಚಿಸಿದ ದ್ವಿರೂಪಧರೆಯೊಳು 2 ಅವತಾರಗಳನ್ನು ತಾಳಿದ್ದಾರೆ. ರಣಾಗ್ರಣಿಯಾಗಿರುವಂತಹ ಸಹದೇವ ಮತ್ತು ಸೋಮದತ್ತ, ಇವೆರಡು ಅವರ ಅವತಾರ. ಈ ರೀತಿಯಾಗಿ ತಿಳಿದುಕೊಂಡು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಪೂಜೆಯನ್ನು ಮಾಡಬೇಕು. ಅಜೈಕಪಾತ್, ಅಹಿರ್ಬುದ್ನಿ, ವಿರೂಪಾಕ್ಷ ಎಂಬ 3 ರುದ್ರರು ಬಾಲ್ಹಿಕರಾಜನ ಮಗನಾದ ಸೋಮದತ್ತನಿಗೆ ಮಕ್ಕಳಾಗಿ ಅವತಾರವನ್ನು ಮಾಡಿದ್ದಾರೆ. ಅವರು ಸುಪ್ರಸಿದ್ಧರಾಗಿದ್ದಾರೆ. ಪರಮಾತ್ಮನ ಭೂಭಾರಹರಣ ಸೇವೆಗೆ ಸಹಾಯಕ ಆಗಬೇಕಂತ ಹೇಳಿ ಭೂರಿಶ್ರವ ಶಲ ಎಂಬರಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಶರ್ವ ಮುಂತಾದ ಸರ್ವರುದ್ರರ ಆವೇಶದಿಂದಲೂ ವರದಿಂದಲೂ ಯುಕ್ತರಾಗಿರುವಂತಹ ಭೂರಿಶ್ರವನು ಬಹಳ ಬಲಿಷ್ಠನಾದವನು. ಅಜೈಕ್ಪಾತ್ ಎಂಬ ರುದ್ರನು ಭೂರಿ ಅಂತ ಅವತಾರವನ್ನು ತೆಗೆದುಕೊಂಡು ಅಹಿರ್ಬುದ್ನಿಯೇ ಶಿವಾದಿ ಆವೇಶಯುಕ್ತನಾಗಿ ಭೂರಿಶ್ರವನಾಗಿದ್ದಾನೆ. ವಿರೂಪಾಕ್ಷನೇ ಶಲ ಅನ್ನುವನಾಗಿದ್ದಾನೆ. ವಿಷ್ಕಂಭನೆಂಬ ರುದ್ರನೇ ಶರದ್ವಾನ ಋಷಿಗಳಲ್ಲಿ ಹುಟ್ಟಿದ ಕೃಪಾಚಾರ್ಯರಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಪತ್ರತಾಪಕನೆಂಬ ರುದ್ರ 2 ಅಂಶಗಳಿಂದ ಹುಟ್ಟಿದ್ದಾರೆ. ಒಂದು ಸಹದೇವ ಎಂಬ ರಾಜ, ಭೂರಿಶ್ರವ ಅನ್ನುವಂತಹ ಸೋಮದತ್ತ ಮುಂತಾದವರು ತಂದೆಯಾದ ಸೋಮದತ್ತನೆಂಬುದು ಅಂಶ. ಹೀಗೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ
ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಆ ತಾರತಮ್ಯವನ್ನು ತಿಳಿದುಕೊಂಡು ಆ ದೇವತೆಗಳು ಪರಮಾತ್ಮನ ಅವತಾರ ತೆಗೆದುಕೊಂಡಾಗ, ರಾಮಾವತಾರ ಕೃಷ್ಣಾವತಾರ ತೆಗೆದುಕೊಂಡಾಗ ಆ ಪರಮಾತ್ಮನ ಸೇವೆ ಮಾಡಬೇಕು ಅಂತ ಹೇಳಿ ತಾವು ಅವತಾರವನ್ನು ತೆಗೆದುಕೊಂಡು ಆ ಪರಮಾತ್ಮನ ಸೇವೆಯನ್ನು ಹೇಗೆ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಎನ್ನುವುದನ್ನು ಈ ಬೃಹತ್ ತಾರತಮ್ಯ ತನಸಿನಲ್ಲಿ ಹೇಳ್ತಾ ಇದ್ದಾರೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಲ್ಲಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ